ಅಮಲಾ, ಸಂದೀಪ್, ನೀವಿಬ್ಬರೂ ನಮ್ಮ ಕಂಪ್ನಿಗೋಸ್ಕರ ತುಂಬ ದುಡಿತಾ ಇದ್ದೀರಾ. ಇವತ್ತು ನಮ್ಮ ಕಂಪ್ನಿ ಏನೇ ಪ್ರಾಫಿಟ್ ಮಾಡಿದ್ರು ಅದರಲ್ಲಿ ನಿಮ್ಮ ಪಾತ್ರ ತುಂಬ ದೊಡ್ಡದಿದೆ. ಅಲ್ಲ ಅಪ್ಪ, ಅದರಲ್ಲಿ ನಮ್ಮ ಪಾತ್ರ ಏನು ಬಂತು? ನಮ್ಮದೇ ಕಂಪನಿ, ನಾವೇ ತಾನೇ ಬೆಳೆಸ್ಬೇಕು. ನೀವಿಬ್ಬರೂ ನಮ್ಮ ಕಂಪ್ನಿಗೋಸ್ಕರ ದುಡ್ದಿರೋದು ಅದು ನಿಜನೇ ತಾನೇ? ಕೆಲವು ಸಲ ಕೆಲವರು ದುಡ್ದಿರೋದನ್ನ ಯಾರೂ ಬಾಯ್ಬಿಟ್ಟು ಹೇಳೋದಿಲ್ಲ, ರೆಕಗ್ನೈಸ್ ಕೂಡ ಮಾಡೋದಿಲ್ಲ. ಆದರೆ ನೀವು ದುಡ್ದಿರೋದನ್ನ ನಾನು ಗಮನಿಸಿದ್ದೀನಿ. ರೆಕಗ್ನೈಸ್ ಮಾಡೋದು ಡಿಲೇ ಆಗಬಹುದು, ಬಟ್ ಯಾವುದೂ ಮಿಸ್ ಆಗೋದಿಲ್ಲ. ನೀವು ಇಷ್ಟು ದಿವಸ ಕಂಪ್ನಿಗೋಸ್ಕರ ದುಡ್ದಿರೋದಕ್ಕೆ, ಲಾಭ ಮಾಡಿಕೊಟ್ಟಿರೋದಕ್ಕೆ ನಾನು ನಿಮ್ಗೊಂದು ಗಿಫ್ಟ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಗಿಫ್ಟ್ ಯಾಕೆ ಮಾವ? ಅದು ಹೀಗಿದ್ದಕ್ಕಿದ್ದಾಗೆ ಗಿಫ್ಟ್ ಕೊಡೋದಕ್ಕೆ ಕಾರಣ ಎಲ್ಲ ಯಾಕೆ ಸಂದೀಪ್? ಗುರ್ತಿಸೋವಾಗ ಗುರ್ತಿಸ್ಬಿಡ್ಬೇಕು ಅಷ್ಟೇ. ನೀವಿಬ್ರು ಯಾವಾಗಲೂ ಸಂತೋಷವಾಗಿರ್ಬೇಕು ಅನ್ನೋದೇ ನಮ್ಮ ಆಸೆ, ಅದರಲ್ಲೂ ಸಾವಿತ್ರಿ ಆಸೆ. ಆಮೇಲೆ ನಾವು ಹಳೆ ಕಾಲದವರು, ಇದೆಲ್ಲ ನಮಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ. ಆದರೂ ಮೂರ್ತಿಗೆ ಹೇಳಿದ್ದೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕು ಅಂತೇಳಿ. ಸಾವಿತ್ರಿ, ತಂದೇರಿ. ರೀ, ನೀನೇ ಕೊಡು. ಸರಿ. ಅಳಿಯಂದ್ರೆ ಊಟ ಮಾಡ್ತಾ ಇದ್ದೀರಾ? ಇಲ್ಲಿಟ್ಟಿದ್ದೀನಿ, ಊಟ ಆದಮೇಲೆ ನೀವು ಓಪನ್ ಮಾಡಿ. ಅಪ್ಪ, ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ, ಇವಾಗ ಸಮಾಧಾನ ಆಯ್ತು ಗೊತ್ತಾ? ನೀನು ಬಿಡಮ್ಮ, ನನ್ನ ಮಗಳಾಗಿ ನನಗೋಸ್ಕರ ಬೇಜಾನ್ ಟೆನ್ಷನ್ ಮಾಡ್ಕೊಂಡಿರ್ತೀಯ. ನಿನಗೊಂದು ಕತೆ ಹೇಳ್ತೀನಿ ಮಗಳೇ. ಪುರಾಣದಲ್ಲಿ ಮಹಾಸಾಧ್ವಿ ಸತಿ ಸಾವಿತ್ರಿ ಅಂತ ಇದ್ರು ಗೊತ್ತಾ? ಅವರು ತನ್ನ ಗಂಡ ಸತ್ತಾಗ ಯಮುನನ್ನೇ ಸೋಲ್ಸಿ ಗಂಡನ ಪ್ರಾಣ ಪಡ್ಕೊಂಡ್ಲಂತೆ. ಅಪ್ಪ, ಇದನ್ನೆಲ್ಲ ಇವಾಗ ಏನಕ್ಕಪ್ಪ ಹೇಳ್ತಿದ್ಯಾ? ಹೇಳ್ಬೇಕಮ್ಮ, ಇಂಥ ಕತೆಗಳನ್ನ ಹೇಳಲೇಬೇಕು, ಇಲ್ಲ ಅಂದ್ರೆ ಗಂಡ ಅನ್ನೋ ಪ್ರಾಣಿನ ಮೂಲೆ ಗುಂಪು ಮಾಡಿಬಿಡ್ತಾರೆ. ಇವಾಗ ಯಾರೇ ನಿಮ್ಮನ್ನ ಮೂಲೆ ಗುಂಪು ಮಾಡಿರೋದು? ಇಲ್ಲಿ ಹೆಂಡ್ತಿ ಅಂತ ಯಾರಿದ್ದಾರೆ? ನೀನೇ ರೇವತಿ, ಸತೀ ರೇವತಿ. ನಾನು ಸತ್ರೆ ನೀನು ಅಳೋದು ಇಲ್ಲ ಅಂತ ನನಗೆ ಗೊತ್ತಾಗೋಯ್ತು. ಅಲ್ಲ ಕಣೆ ರೇವತಿ, ನಾನು ಜೈಲ್ಗೆ ಹೋದಾಗ ನೀನು ಬರೋದು ಬಿಟ್ಟು ನಿನ್ನ ಮಗಳನ್ನ ಕಳ್ಸಿದ್ಯಲ್ಲ. ಅಯ್ಯೋ, ನಾನ್ ಬರ್ಬೇಕಾಗಿತ್ತಾ? ಕೇಳ್ತೀಯಲ್ಲ ರೇವತಿ, ನಾನು ಅರೆಸ್ಟ್ ಆದಾಗ ನನ್ಗೊಂದು ಚೂರು ಅವಮಾನ ಆಗ್ಲಿಲ್ಲ. ನನ್ನ ಹೆಂಡತಿ ಅನ್ನಿಸ್ಕೊಂಡವಳು ನನ್ನ ಧರ್ಮಪತ್ನಿ ಬರ್ದೆ ನಿನ್ನ ಮಗಳನ್ನ ಕಳಿಸ್ತಲ್ಲ, ಆವಾಗ ನಾನು ಸತ್ತೇ ಹೋದೆ. ನಾನ್ ಹೇಗ್ರಿ ಬರಕ್ಕಾಗತ್ತೆ? ಪೊಲೀಸ್ ಸ್ಟೇಷನ್ ವ್ಯವಹಾರ ಅಲ್ಲ, ನನಗೇನ್ ಗೊತ್ತಾಗತ್ತೆ? ಅದಕ್ಕೆ ಆರಾಧನಾ ನಾನೇ ಹೋಗ್ತೀನಿ ಅಂತ. ನಿನ್ನ ಮಗಳು ನಾನೇ ಹೋಗ್ತೀನಿ ಅಂತ ಹೇಳ್ತಾಳೆ. ಯಾಕೆ ಹೇಳೋ? ನನಗೆ ಅವಮಾನ ಮಾಡಬೇಕು ಅಂತ. ಅದಕ್ಕೆ ಅಲ್ಲಿಗೆ ಬಂದಿದ್ದೇನು, ಪೊಲೀಸ್ನವ್ರ ಹತ್ರ ನಮ್ಮಮ್ಮನ ಗಂಡ ಅಂದಿದ್ದೇನು. ನನ್ನ ಮಾನ ಮರ್ಯಾದಿನ 3 ಕಾಸಿಗೆ ಮಾರ್ಬಿಟ್ಲು ನಿನ್ನ ಮಗಳು. ಕಂಚು, ನಮ್ಮ ಭಾವ ಕೊಟ್ಟಿದ್ದು ಬಿಲ್ಡಪ್ ನೋಡ್ಬಿಟ್ಟು ಲಕ್ಷಾಂತರ ರೂಪಾಯಿ ಗಿಫ್ಟ್ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಹೋಗಿ ಹೋಗಿ ಮೂರ್ತಿ ಹೇಳಿದ್ದಾರೆ. ಮೊದಲೇ ಹಳೆ ತಲೆ, ಬೆಳ್ಳಿ ಗಣಪತಿನೋ ಇಲ್ಲ ಅರ್ಶಿನ ಕುಂಕುಮ ಭರಣಿನೋ ಕೊಟ್ಟಿರಬೇಕು. ಸುಮ್ಮನೆ ಇರ್ರಿ ಮವ. ಇದೇನಿದು ಕೀ ಇದೆ? ನಿಮ್ಮ ಗಿಫ್ಟ್ ಹೊರಗಡೆ ಕಾಯ್ತಾ ಇದೆ, ಹೇಗಿದೆ ಅಂತ ನೋಡಿ ಹೇಳಿ. ಈ ಬೆಳ್ಳಿ ಗಣಪತಿನೋ
ಚಿನ್ನದ ಗಿಫ್ಟೋ ಕೊಟ್ಟಿದ್ರೆ ಉಪಯೋಗಕ್ಕಾದ್ರೂ ಬಂದಿರೋದು. ಯಾವುದೋ ಕೀ ಕೊಟ್ಟಿದಾರಲ್ಲೇ ಈ ಸಂದೀಪು, ಈ ಜಿಮ್ಮು ವರ್ಕೌಟ್ ಅಂತೆಲ್ಲ ಮಾಡ್ತಾರಲ್ಲ, ಅದಕ್ಕೆ ಯಾವುದೋ ಸೈಕಲ್ ಕೊಟ್ಟಿರ್ಬೇಕು. ಸುಮ್ಮನೆ ಇರ್ತೀರಾ? ಬನ್ನಿ ಹೋಗೋಣ. ಏನಿದು ಕಂಚು, ಸೈಕಲ್ ಇಷ್ಟು ದೊಡ್ಡದಾಗಿದೆ, ನರಿ ಕೂತ್ಕೊಳ್ಳೋ ಗುಹೆನಲ್ಲಿ ಸಿಂಹ ಕೂತಿರೋ ಹಾಗೆ ಕಾಣಿಸ್ತಾ ಇದೆ ನನಗೆ. ಆಹಾ, ನೀವು ನಿಮ್ಮ ಹೋಲ್ಕೆನೋ, ಸುಮ್ಮನಿರ್ರಿ. ಅಪ್ಪ, ಏನಿದು? ಕವರ್ ಓಪನ್ ಮಾಡು, ನಿನಗೆ ಗೊತ್ತಾಗುತ್ತೆ. ಓ, Is this for me? ಅಫ್ಕೋರ್ಸ್ ಅಳಿ ಅಂದ್ರೆ ನಿಮ್ದೇ. ಸಚ್ ಎ ನೈಸ್ ಗಿಫ್ಟ್. ನಂಗೆ ನಂಬಕ್ಕೆ ಆಗ್ತಿಲ್ಲ. ನಿಮ್ಗೆ ಇಷ್ಟ ಆಯ್ತಾ ಅಳಿ ಅಂದ್ರೆ? ಇದೇನತ್ತೆ ಹಿಂಗ್ ಕೇಳ್ತಾ ಇದ್ದೀರಾ? ಸೂಪರ್ ಬೈಕು, ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ಸಕ್ಕದಾಗಿದೆ. ಈ ತರ ಗಿಫ್ಟ್ನ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ರಿಯಲಿ ವೆರಿ 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 ಹ್ಯಾಪಿ. ಹೌದು, ನನಗೆ ಸೂಪರ್ ಬೈಕ್ ಇಷ್ಟ ಅಂತ ನಿಮ್ಗೆ ಹೇಗೆ ಗೊತ್ತಾಯ್ತು? ನಾನೇ ಹೇಳಿದ್ದು. ನಿಮಗೆ ಕೊಟ್ರೆ ಒಳ್ಳೆ ಬೈಕೇ ಕೊಡಿ ಅಂತ. ನಿಮಗೆ ಬೈಕ್ ಅಂದ್ರೆ ಇಷ್ಟ ತಾನೆ, ಅದಕ್ಕೆ ಹೇಳಿದೆ. ಪರವಾಗಿಲ್ವೇ, ನನ್ನ ಇಷ್ಟ ಕಷ್ಟದ ಬಗ್ಗೆ ಈ ಮನೆಯಲ್ಲಿ ಎಲ್ರಿಗೂ ಗೊತ್ತಿದೆ ಅಂತ ಆಯ್ತು. ಯಾಕೆ ಗೊತ್ತಿರಲ್ಲ ಅಳಿ ಅಂದ್ರೆ? ನೀವು ನಮ್ಮ ಮನೆ ಮಗ ಇದ್ದ ಹಾಗೆ ಅಲ್ವಾ? ತಗೋ. ಮಾಮ್ ಪ್ಲೀಸ್ ಮಾಮ್. ಆಗಲ್ಲ. ಮಾಮ್ 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 ಪ್ಲೀಸ್ ಮಾಮ್. ನಾನು ಯಾವ ಥರ ಇಷ್ಟೊಂದು ಹಠ ಮಾಡಿದ್ದೀನಾ? ಇಲ್ಲ ತಾನೇ. ನನಗೆ ಆ ಕಾರ್ ತುಂಬ ಇಷ್ಟ ಆಗಿದೆ ಮಾಮ್. ನನಗದು ಬೇಕೇ ಬೇಕು. ಹೋಗೋ, ಪ್ರತಿ ಸತಿ ಈ ಥರ ಏನಾದರೂ ಒಂದು ಡ್ರಾಮಾ ಮಾಡಿ ನಿಂಗೆ ಬೇಕಾಗಿರೋದು ನೀ ತಗೋತೀಯ ಅಲ್ವಾ? ನೋಡು, ಆ ಕಾರ್ ತುಂಬ ಕಾಸ್ಟ್ಲಿ ಅಂತ ನಾ ಕೇಳಿದ್ದೀನಿ. ನಿಮ್ಮ ಅಪ್ಪನ ಜೊತೆ ಮಾತಾಡೋ ಧೈರ್ಯ ನನಗಿಲ್ಲಪ್ಪ. ನಿನಗೆ ಬೇಕಾದ್ರೆ ನೀನೇ ಕೇಳು. ಮಾಮ್, ಇದು ತಪ್ಪಲ್ವಾ? ಬೇರೆ ಟೈಮಲ್ಲಿ ಮಗ ಮಗ ಅಂತ ಹೇಳ್ತೀಯ, ಇಂಥದ್ದೇನಾರ ಬೇಕು ಅಂದಾಗ ನಿಂಗೆ ಮಗನ ಮೇಲೆ ಪ್ರೀತಿನೇ ಇರಲ್ಲ. ನಾನು ಇಷ್ಟೊಂದು ಯಾವ ಥರ ಕೇಳ್ಕೊಂಡಿದ್ದೀನಾ? ಅಲ್ಲ ರಾಜ್, ಪ್ರತಿ ಸತಿ ನಾನು ನಿನ್ನನ್ನು ವಹಿಸ್ಕೊಂಡು ತಾನೇ ನಿಮ್ಮ ಅಪ್ಪನ ಹತ್ರ ಮಾತಾಡೋದು. ಅರೆ, ಅಪ್ಪ ಹೇಳೋ ಕೆಲಸ ನೀನು ಮಾಡಬೇಕಪ್ಪ. ಮಾಮ್ ಪ್ಲೀಸ್ ಮಾಮ್. ಸರಿ, ಬೇಜಾರು ಮಾಡ್ಕೋಬೇಡ. ಇದೇ ಲಾಸ್ಟ್ ಟೈಮು ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ. ವಾವ್, ಸೂಪರ್ ಮಾಮ್, ಥ್ಯಾಂಕ್ ಯು ಸೋ ಮಚ್. ಡ್ಯಾಡಿ ಇರೋ ಕೆಲಸ ಎಲ್ಲಾನು ಮಾಡ್ತೀನಿ, ಆದರೆ ಆಫೀಸ್ಗೆ ಹೋಗೋದನ್ನು ಬಿಟ್ಟು. ರಾಜ್, ಕುತ್ಕೋ.
ಕೂತ್ಕೋ ಅಂದೆ. ತಿಂಡಿ ಅರ್ಧಕ್ಕೆ ಬಿಟ್ಟು ಹೋಗ್ತಾರೇನೋ? ಮಾಮ್ ಹೊಟ್ಟೆ ತುಂಬೋಗಿದೆ, ಇಟ್ಸ್ ಫುಲ್. ಸುಮ್ಮನೆ ಫೋರ್ಸ್ ಮಾಡಕ್ಕೆ ಹೋಗ್ಬೇಡ, ನಂಗೆ ಈಗ ತಿನ್ನಕ್ಕಾಗಲ್ಲ. ಪುಟ್ಟ, ಹಾಗೆಲ್ಲ ಮಾಡಬಾರ್ದು ಕಣೋ. ಈ ಜಗತ್ತಲ್ಲಿ ಎಷ್ಟೊಂದು ಜನ ಹೊಟ್ಟೆಗಿಲ್ದೆ ಬದುಕ್ತಾ ಇದ್ದಾರೆ ಗೊತ್ತಾ? ಊಟ ಬೇಕು ಅಂದಾಗ ಎಲ್ರಿಗೂ ಸಿಗಲ್ಲ. ಆ ಭಗವಂತ ನಮ್ಗೆ ಹೊಟ್ಟೆ ತುಂಬ ಊಟ ಮಾಡೋಷ್ಟು ಕೊಟ್ಟಿದ್ದಾನೆ. ಅನ್ನ ಸಿಗುವಾಗ ಉಡಾಫೆ ಮಾಡಬಾರ್ದು ಕಂದ. ಮಾಮ್ ಪ್ರತಿದಿನ ಇದೇ ಹೇಳ್ತಿರ್ತೀಯ, ಕೇಳಿ ಕೇಳಿ ನನಗೂ ಬೋರ್ ಆಗೋಗಿದೆ. ಎಂಥ ಟೈಮಲ್ಲ ಮಾತು ಹೇಳಿದೆ ಮಾಮ್. ಇವತ್ತು ನೀನು ಹೇಳಿದ್ದು ನಿಜ ಆಗೋಯ್ತು. ಇವತ್ತು ಲಿಟ್ರಲಿ ಉಪವಾಸ ಅಂದರೆ ಏನು ಅನ್ನೋದು ಅರ್ಥ ಆಗಿದೆ. ನಡೆದು ನಡೆದು ಕಾಲೆಲ್ಲ ಬೊಬ್ಬೆ ಎದ್ದೋಯ್ತು. ಯಾಕ್ರಿ ಹಾಗೆ ಮಾತಾಡ್ತೀರಾ? ಪಾಪ ಅವಳೇ ಒಬ್ಳೆ ಹೋಗಿದ್ದಾಳೆ. ನಿಮಗೆ ಸ್ವಲ್ಪನೂ ಕನಿಕರ ಬರ್ತಾ ಇಲ್ವಾ? ನೀವೇ ಇದನ್ನೆಲ್ಲ ಯೋಚನೆ ಮಾಡಬೇಕಾಗಿತ್ತು ರೀ. ವಯಸ್ಸಿಗೆ ಬಂದಿರೋ ಹುಡುಗಿ ನನ್ನಿಂದಾಗಿ ಪೊಲೀಸ್ ಸ್ಟೇಷನ್ಗೆ ಬರೋ ಹಾಗಾಯಿತು. ನನ್ನಿಂದಾಗಿ ಮನೆಯವರೆಲ್ಲ ಉಪವಾಸ ಇರೋ ಹಾಗಾಯಿತು. ನನ್ನಿಂದಾಗಿ ಎಲ್ರಿಗೂ ಎಷ್ಟು ನೋವಾಗಿರಬೇಕು ಅಂತ ನೀವು ಸ್ವಲ್ಪ ಯೋಚನೆ ಮಾಡೋದಲ್ವಾ? ಯಾವಾಗಲೂ ನಿಮ್ಮ ಮೂಗಿನ ನೇರಕ್ಕೆ ಯೋಚನೆ ಮಾಡಬೇಡ್ರಿ. ಪ್ರತಿ ಸತಿ ಅನ್ಯಾಯ ಆದಾಗಲೂ ಪಾಪ ಅವಳು ನನ್ನ ಮುಖ ನೋಡ್ತಾಳೆ. ನಿಮ್ಮದೇ ತಪ್ಪಿದ್ರು ನಾನು ಯಾವಾಗಲೂ ನಿಮ್ಮನ್ನೇ ವಹಿಸ್ಕೊಂಡು ಬಂದಿದ್ದೀನಿ. ಹಾಗೆ ನೋಡಿದ್ರೆ ಪೊಲೀಸ್ ಸ್ಟೇಷನ್ಗೆ ನಾನೇ ಬರಬೇಕಿತ್ತು. ಎಷ್ಟು ಜವಾಬ್ದಾರಿ ಆ ಹುಡುಗಿಗೆ. ಗಂಡು ಮಗನ ಥರ ನಾನೇ ಹೋಗಿ ಬಿಡಿಸ್ಕೊಂಡು ಬರ್ತೀನಿ ಅಂತ ಪೊಲೀಸ್ ಸ್ಟೇಷನ್ಗೆ ಒಬ್ಬಳೇ ಹೋಗಿ ನಿಮ್ಮನ್ನ ಬಿಡಿಸ್ಕೊಂಡು ಬಂದಿದ್ದಾಳೆ. ಕನಿಷ್ಠ ಒಂದು ಥ್ಯಾಂಕ್ಸ್ ಹೇಳ್ಬೋದಲ್ಲ, ಅದಂತೂ ನೀವು ಹೇಳಲ್ಲ. ಆದರೆ ಈ ಥರ ಅವಮಾನ ಮಾಡಬಾರ್ದಲ್ವ ರೀ? ಅಪ್ಪ ಅಪ್ಪ, ಏನಾಯ್ತಪ್ಪ? ಏನೂ ಇಲ್ಲ ಮಗಳೇ, ಈ ಮನೇಲಿ ಏನೇನೂ ಇಲ್ಲ, ಏನೂ ಇಲ್ಲ. ಹಾಯ್, ಅದು ನಾ ಬರೋಷ್ಟಲ್ಲಿ ನೀವು ಹೊರಟ್ಬಿಟ್ರಿ. ಸೊ ಹಾಗಲ್ಲ ರೀ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಅದೇನಾಯಿತು ಅಂದರೆ, ನಾನು ಹೋದ್ನಾ, ಅಲ್ಲೇ ವೆಯ್ಟ್ ಮಾಡ್ತಿದ್ನಾ, ಅಲ್ಲೇ ಕಾಯ್ತಿದ್ನಾ.
ಏನು ಸಾವಿತ್ರಿ, ಅಳಿಯಂದರಿಗೆ ಮರ್ಯಾದೆ ಸಿಗ್ತಾ ಇಲ್ಲ, ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೆ. ಗಿಫ್ಟ್ ನೋಡಿ ಅಳಿಯಂದ್ರಂತೂ ಖುಷಿಯಾಗಿದ್ದಾರೆ. ಈಗ ನಿನಗೆ ಸಮಾಧಾನನಾ? ಇದ್ರಲ್ಲಿ ಸಮಾಧಾನ ಏನು ಬಂತು ರೀ? ಮನೆ ಮಗಳು ಅಳಿಯ ಖುಷಿಯಾಗಿದ್ರೆ ನಾವು ಖುಷಿಯಾಗಿದ್ದಾಗಲ್ವಾ? ಮಗಳು ಅಳಿಯ ಮಾತ್ರ ಅಲ್ಲ, ಮನೆಯಲ್ಲಿರೋರೆಲ್ಲರೂ ಖುಷಿಯಾಗಿರಬೇಕು. ಈಗ ಕಾರು ಸರಿಯಾಗಿ ನಡಿಬೇಕು ಅಂತಂದರೆ ಪ್ರತಿ ಪಾರ್ಟ್ಸು ಇಂಪಾರ್ಟೆಂಟೇ. ಎಲ್ಲೋ ಒಂದು ಕಡೆ ಸೌಂಡ್ ಬರ್ತಾ ಇದೆ ಅಂತ ಹಾಗೆ ಸುಮ್ಮನೆ ಇದ್ದರೆ ಮುಂದೆ ಕಾರ್ಗೆ ತೊಂದರೆ ಆಗುತ್ತೆ. ಇದು ಕೂಡ ಹಾಗೆ. ಅಂದಹಾಗೆ ಸಂದೀಪ್ಗೆ ಬೇಜಾರಾಗಿದೆ ಅಂತೇಳಿ ನಿನಗೆ ಹೇಗೆ ಗೊತ್ತಾಯಿತು? ಅಥವಾ ಯಾರು ಹೇಳಿದ್ರು ಅಂತ ನನಗೆ ಹೇಳಲೇ ಇಲ್ಲ ನೀನು? ರೀ, ಅದನ್ನೆಲ್ಲ ಯಾರು ಹೇಳ್ತಾರೆ? ನಾನು ಮನೇಲೇ ಇರ್ತೀನಲ್ವಾ, ಹಾಗೆ ಗೊತ್ತಾಯ್ತು. ಸಾವಿತ್ರಿ, ಇಷ್ಟು ವರ್ಷ ನಾವು ಜೊತೆನಲ್ಲಿ ಇದ್ಕೊಂಡೇ ಸಂಸಾರ ಮಾಡಿದ್ದೀವಿ. ನೀನು ಯಾವಾಗ ಸುಳ್ಳು ಹೇಳ್ತೀಯ, ಯಾವಾಗ ವಿಷಯಗಳನ್ನ ಮುಚ್ಚಿಡ್ತೀಯ ಅನ್ನೋದು ಚಿಟಿಕೆ ಹೊಡೆಯೋಷ್ಟಲ್ಲಿ ಗೊತ್ತಾಗುತ್ತೆ ನನಗೆ. ಕೊನೆಗೂ ನೀನು ವಿಷಯ ಹೇಳಲೇಬೇಕಾಗತ್ತೆ, ಹೇಳ್ತೀಯ ಕೂಡ. ಆದರೆ ಅದಕ್ಕೆ ಮುಂಚೆ 10 ಸಲ ಕೇಳೋ ಹಾಗೆ ಮಾಡ್ತೀಯ. ನೋಡು, ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ. ಆಮೇಲೆ ಕೇಳಿದ್ದೇ ವಿಷಯನ ಮತ್ತೆ ಕೇಳೋದು ಇಷ್ಟ ಆಗೋದಿಲ್ಲ ಅಂತೇಳಿ ನಿನಗೂ ಗೊತ್ತು. ನಾನು ಮತ್ತೆ ಕೇಳೋದಿಲ್ಲ. ಏನಾಯ್ತು? ರೀ, ಅದು ಸಂದೀಪ್ ಮತ್ತು ಅಮಲನ್ ಮಧ್ಯೆ ಅದೇನು ಜಗಳ ಆಯಿತು ಏನೋ ನನಗೆ ಗೊತ್ತಿಲ್ಲ. ನಾನು ಕೇಳಕ್ಕೆ ಹೋಗಿಲ್ಲ ರೀ. ಆದರೆ ಅಮಲ ಕೋಪದಲ್ಲಿ ನಾನು ಸಂದೀಪಿಂದ ಡೈವೋರ್ಸ್ ತಗೊಳ್ತೀನಿ ಅಂತ ಹೇಳಿದ್ಲು. ಏನು ಹೇಳ್ತಿದ್ಯಾ ಸಾವಿತ್ರಿ? ಅಮಲ ಡೈವೋರ್ಸ್ ತಗೊಳ್ತೀನಿ ಅಂತ ಹೇಳಿದ್ಲ? ಯಾಕಂತೆ? ನೆನ್ನೆ ಅಮಲ ಸಂದೀಪ್ ಆಚೆ ಹೋಗಿದ್ರಲ್ಲ ರೀ, ವಾಪಸ್ ಬರುವಾಗ ಅಮಲ ತುಂಬ ಬೇಜಾರಾಗಿದ್ಲು. ಅವಳು ಬರ್ತಿದ್ದಂಗೆ ಕೋಪ ಮಾಡಿಕೊಂಡು ನಾನು ಸಂದೀಪ್ ಜೊತೆ ಡೈವೋರ್ಸ್ ತಗೊಳ್ತೀನಿ ಅಂತ ಹೇಳಿದ್ಲು. ನನಗೇನು ಮಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ ರೀ. ನೀನು ಅವಳನ್ನ ಕೇಳಲಿಲ್ವಾ ಡೈವರ್ಸ್ ತಗೊಳ್ಳೋಂಥದ್ದು ಏನಾಗಿದೆ ಅಂತ? ನಾನು ಕೇಳಿಲ್ಲ ಅಂತಲ್ಲ ರೀ, ಕೇಳಿದೆ. ಆದರೆ ಅವಳು ಸರಿಯಾಗಿ ಉತ್ತರ ಕೊಡಲಿಲ್ಲ. ಗಂಡ ಹೆಂಡತಿಗೆ ಈ ಮನೇಲಿ ಅಸ್ತಿತ್ವನೇ ಇಲ್ಲ ಅಂತ ಹೇಳಿದ್ಲು. ಇದಕ್ಕಿಂತ ಜಾಸ್ತಿ ನಾನು ಹೇಗ್ರಿ ಕೇಳೋದು? ಗಂಡ ಹೆಂಡತಿ ವಿಷಯ ನಾನು ಇದಕ್ಕಿಂತ ಜಾಸ್ತಿ ಏನಾದರೂ ಕೆದಕಕ್ಕಾಗುತ್ತಾ? ಸಾವಿತ್ರಿ, ಡೈವರ್ಸ್ ಅಂದ್ರೆ ಹುಡುಗಾಟ ಅಲ್ಲ. ನೀನು ಅವಳು ತಾಯಿ ಆದವಳು ಮಗಳ ಹತ್ರ ಫ್ರೆಂಡ್ ತರ ಕೂತ್ ಮಾತಾಡಿ ವಿಷಯ ಏನಂತ ತಿಳ್ಕೊಬೇಕಾಗಿತ್ತು. ಕೇಳ್ದೆ ನೀನು ಅವಳನ್ನ? ಅವಳು ಬೇಜಾರು ಮಾಡಿಕೊಂಡು ಈ ಮನೇಲಿ ನಮಗೆ ಅಸ್ತಿತ್ವನೇ ಇಲ್ಲ ಅಂತ ಹೇಳಿ ರೂಮಿಗೆ ಸೇರ್ಕೊಂಡ್ಲು ರೀ. ನನಗೇನು ಕೇಳಬೇಕು, ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ರೀ. ನೋಡಿ, ಮತ್ತೇನು ಆಗಿರಲ್ಲ, ನೀವೇನು ತಲೆ ಕೆಡಿಸ್ಕೋಬೇಡಿ. ಅಳಿಯಂದ್ರಿಗೆ ಈ ಮನೇಲಿ ಸರಿಯಾಗಿ ಗೌರವ ಸಿಗ್ತಾ ಇಲ್ಲ ಅಂತ ಅವರಿಬ್ಬರ ಮಧ್ಯೆ ಏನಾದರೂ ಮನಸ್ತಾಪ ಆಗಿರುತ್ತೆ. ಅದಕ್ಕೆ ರೀ ನಾನು ನಿಮ್ಮ ಹತ್ರ ಬಂದು ಅವ್ರಿಗೇನಾದರೂ ಗಿಫ್ಟ್ ಕೊಡೋಣ ಅಂತ ಹೇಳಿದ್ದು. ಈಗ ಬೈಕ್ ಗಿಫ್ಟ್ ಕೊಟ್ಟ ಮೇಲೆ ಅವರಿಬ್ರು ಖುಷಿಯಾಗಿದ್ದಾರೆ ಅಂತ ಅನ್ಸುತ್ತೆ. ವಿಷಯ ಅಷ್ಟೇ ಬಿಡ್ರಿ. ಗಿಫ್ಟ್ ಕೊಟ್ಟು ಸಂಬಂಧಗಳನ್ನ ಸರಿ ಮಾಡೋದಕ್ಕಾಗೋದಿಲ್ಲ ಸಾವಿತ್ರಿ. ಅಲ್ಲ, ಗಿಫ್ಟ್ ಕೊಟ್ಟು ಮಾತ್ರಕ್ಕೆ ಗೌರವ ಮರ್ಯಾದೆ ಎಲ್ಲ ಸಿಗುತ್ತೆ ಅಂತ ಯಾರು ಹೇಳಿದ್ದು ನಿನಗೆ ಅಷ್ಟಕ್ಕೂ? ಅಂದ್ರೆ ನಾವು ನಮ್ಮ ಅಳಿಯಂದ್ರಿಗೆ ಏನೇ ಗಿಫ್ಟ್ ಕೊಟ್ಟು ಎಷ್ಟೇ ಪ್ರೀತಿ ತೋರಿಸಿದ್ರು ಇದು ಅವ್ರಿಗೆ ಮಾವನ ಮನೆ.
ಸ್ವಂತ ಮನೆ ಅಂತ ಅನ್ಸೋದಿಲ್ಲ. ನಾವಿದನ್ನ ಬೇರೆ ಥರನೇ ಬಗೆಹರಿಸ್ಬೇಕು.